ಖಂಡಿತವಾಗಿ ಕೂಡ ಧರ್ಮಸ್ಥಳ ಅಂತಕ್ಕಂಥದ್ದು ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿಯು ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥ ದೈವ ಅದು. ಇದು ನೂರಾರು ವರ್ಷಗಳ ನಂಬಿಕೆ ನಮ್ಮದು. ಅಂಥ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಅಲ್ಲಿನ ಧರ್ಮಾಧಿಕಾರಿಗಳ ಮೇಲೆ ಭಾಳ ದೊಡ್ಡ ಷಡ್ಯಂತ್ರವನ್ನು ಹಿಂದೆ ಮಾಡಿದರು ಅಂಥೇಳಿ ಮೊದಲನೇ ಬಾರಿಗೆ ನಾವು ಯಲಹಂಕದಿಂದ 500ಕ್ಕೂ ಹೆಚ್ಚು ವೆಹಿಕಲ್ಗಳಲ್ಲಿ ಹೋಗಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಪೂಜ್ಯರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಾವು ನಿಂತಿದ್ದು. ಅದಾದಮೇಲೆ ಇಡೀ ರಾಜ್ಯದಿಂದ ಸಾಕಷ್ಟು ಜನ ಅಲ್ಲಿ ಭೇಟಿಯನ್ನು ಕೂಡ ಕೊಟ್ಟಿದ್ದರು. ಅವತ್ತು ನಾವು ಹೇಳಿದ್ವಿ, ಇದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯದ ಹುನ್ನಾರ ಇದೆ, ಸಾಕಷ್ಟು ಹಣಕಾಸಿನ ನೆರವನ್ನು ಕೊಟ್ಟು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಿದ್ವಿ. ಇವತ್ತು ಅದು ನಿಜ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರವನ್ನು, ನಿಮಗೇನಾದರೂ ಕಿಂಚಿತ್ತು ಹಿಂದೂಗಳ ಮೇಲೆ ಅಭಿಮಾನ ಇದ್ದರೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ನಿಮಗೇನಾದರೂ ನಂಬಿಕೆ ಇದ್ದರೆ ತಕ್ಷಣ ಈ ಒಂದು ಪ್ರಕರಣವನ್ನು CBI ತನಿಖೆಗೆ ಕೊಡಬೇಕು. ಇದರಿಂದ ಯಾರ್ಯಾರು ಹುನ್ನಾರ ಇದ್ದಾರೋ ಅವರೆಲ್ಲವನ್ನು ಕೂಡ ಬಯಲಿಗೆ ಎಳಿಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಮತ್ತು ನಮ್ಮ ಪಕ್ಷದಿಂದ ಕೂಡ ಅದನ್ನು ಒತ್ತಾಯ ಮಾಡೋರಿದ್ದೀವಿ. ಮತ್ತು ಅಸೆಂಬ್ಲಿಯಲ್ಲೂ ಕೂಡ ಅಷ್ಟರೊಳಗಡೆ ಏನಾದರೂ ಈ CBI ಕೊಡಲಿಲ್ಲ ಅಂತಂದರೆ ಅಸೆಂಬ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ.